Audio Jungle. Audio Jungle. ಎಲ್ರಿಗೂ ಪ್ರೇಮ ವಿಲಾಗ್ಗೆ ಸ್ವಾಗತ. ನನಗಿವತ್ತು ತುಂಬಾ ಖುಷಿ ಆಗ್ತಾಯಿದೆ. 1000 ಸಬ್ಸ್ಕ್ರೈಬ್ ಆದರು ನನಗೆ. ಎಲ್ರಿಗೂ ಥ್ಯಾಂಕ್ಸು. ನನಗೆ ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ಎಲ್ರಿಗೂ ಧನ್ಯವಾದಗಳು. ನೋಡಿ, ಇವತ್ತು ಅದಕ್ಕೆ ನಾನು ಮಂಗಳೂರು ಬನ್ಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋದು ಒಂದು 1/4 kg ಮೈದಾ, ಸ್ವಲ್ಪ ಜೀರಿಗೆ, ಸ್ವಲ್ಪ ಸೋಂಪು, ಸೋಡಾ ಪುಡಿ, ಸ್ವಲ್ಪ ನೋಡಿ ಸಕ್ಕರೆ, ಸ್ವಲ್ಪ ಉಪ್ಪು, ಒಂದು 2 ಸ್ಪೂನ್ ಸಕ್ಕರೆ, ನೋಡಿ 1 ಕಪ್ಪು ಮೊಸರು. ಮೊದಲೇ ತಂದಿಟ್ಟಿದ್ರೆ ಸ್ವಲ್ಪ ಹುಳಿ ಬಂದಿರುತ್ತೆ. ಸಿಹಿ ಮೊಸರು ಹಾಕಿದ್ರೂ ಪರವಾಗಿಲ್ಲ, ಸ್ವಲ್ಪ ಹುಳಿ ಮೊಸರು ಹಾಕಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಅದಕ್ಕೆ ನಾನು ಒಂದು ಬಾಳೆಹಣ್ಣು ತಗೊಂಡಿದ್ದೀನಿ. ಚೆನ್ನಾಗಿ ಹಣ್ಣಾಗಿರಬೇಕು, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಇದನ್ನೆಲ್ಲ ಚೆನ್ನಾಗಿ ಕಲಸೋಣ. ಎಲ್ಲೂ ಬಾಳೆಹಣ್ಣು ಸಿಕ್ಕಬಾರ್ದು, ಇಲ್ಲ ನೀವು ಮಿಕ್ಸಿಗೂ ಕೂಡ ಹಾಕ್ಬೋದು. ಇದು ಚೆನ್ನಾಗಿ ನುಣ್ಣಗೆ ಕಲಿಸ್ಬೇಕು, ಆವಾಗಲೇ ಇದು ಚೆನ್ನಾಗಿ ಬರೋದು. ನೋಡಿ, ಇದೆಲ್ಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಸಣ್ಣಕ್ಕೆ ಸ್ಮ್ಯಾಶ್ ಮಾಡಬೇಕು, ಇಲ್ಲಾಂದರೆ ನೀವು ಮಿಕ್ಸಿಗೆ ಹಾಕಿ ರುಬ್ಬೋದು. ನೋಡಿ, ಸೌಟಲ್ಲೇ ಎಲ್ಲ ಚೆನ್ನಾಗಿ ಕಿವುಚಿ. ನೋಡಿ, ಸಕ್ಕರೆನೂ ಅಷ್ಟೇ ಚೆನ್ನಾಗಿ ಫುಲ್ಲು ಕರಗಬೇಕದು. ನಿಮಗೆ ಸಿಹಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಬೋದು, ಕಡಿಮೆ ಅಂದರೆ ಕಡಿಮೆ ಹಾಕ್ಕೋಬೋದು. ಇದ್ರ ಜೊತೆ ಕಾಯಿ ಚಟ್ನಿ ಮಾಡಿದ್ರಾಯ್ತು, ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಟೀ ಜೊತೆ, ಬೆಳಗ್ಗೆ ತಿಂಡಿಗೆ. ನೋಡಿ, ಚೆನ್ನಾಗಿ ಇದು ಮಾಡೋಣ. ನೀಟಾಗಿ ಬಾಳೆಹಣ್ಣೆಲ್ಲ ಕರಗಿರಬೇಕು, ಮತ್ತು ಸಕ್ಕರೆನೂ ಕರಗಬೇಕು, ಮಧ್ಯೆ ಇರಬಾರ್ದು ಅದು. ನೋಡಿ, ಅದಕ್ಕೆ ನಾನು ಜೀರಿಗೆ ಹಾಕ್ತಾಯಿದ್ದೀನಿ, ಸೋಂಪು, ನೋಡಿ ಮೊಸರು ಇದಕ್ಕೆ ಹಾಕೋಣ. ಇದಕ್ಕೆ ಯಾವುದೇ ನೀರೇನು ಸೇರಿಸೋದು ಬೇಡ, ಈ ಮೊಸರಲ್ಲೇ ನೀರು ಬಿಟ್ಕೊಳ್ಳುತ್ತೆ, ಸಕ್ಕರೆಯಲ್ಲಿ ನೀರು ಬಿಟ್ಕೊಂಡಿರುತ್ತೆ ಬಾಳೆಹಣ್ಣೆಲ್ಲ. ನೋಡಿ, ಉಪ್ಪು ನಿಮಗೆ ಎಷ್ಟು ಬೇಕು ಅಷ್ಟು ಉಪ್ಪು, ಸ್ವಲ್ಪ ಉಪ್ಪು ಹಾಕಿದ್ರೆ ಟೇಸ್ಟ್ ಇರುತ್ತೆ, ಅದಕ್ಕೋಸ್ಕರ ಉಪ್ಪು ಸೇರಿಸಲೇಬೇಕು, ಬರೀ ಸಕ್ಕರೆ ಹಾಕಿದ್ರೆ ಆಗೋಲ್ಲ. ಸೋಡಾ ಪುಡಿ ಹಾಕೋಣ. ಮೈದಾ ಹಾಕ್ತೆ ನಾನು. ಇದು ಮೈದಾ ಹಿಟ್ಟಲ್ಲೇ ಮಾಡಬೇಕು, ಗೋಧಿ ಹಿಟ್ಟಲ್ಲಿ ಅಷ್ಟು ಚೆನ್ನಾಗಿ ಬರೋಲ್ಲ. ನೋಡಿ, ಇಷ್ಟು ಒಂದು ಚಿಟಿಕೆ ಅರಿಶಿನ, ಇದು ಅರಿಶಿನ ಅಲ್ಲ ಎಂತಂದ್ರೆ ಸೋಡಾ ಪುಡಿ. ಕ್ಲೀನಾಗಿ ಇದನ್ನು ಕೈಯಲ್ಲಿ ಕಲಸೋಣ, ಸೌಟಲ್ಲಾಗಲ್ಲ. ನೀಟಾಗಿ ಎಲ್ಲ ಕಡೆ ಫುಲ್ಲು ಬೆರ್ತ್ಕೋಬೇಕು. ಇದು ರಾತ್ರಿ ಕಲಿಸ್ತಾಯಿದ್ದೀನಿ ನಾನು, ಬೆಳಗ್ಗೆ ಮಾಡೋದಕ್ಕೆ. ನೀವು ಸಾಯಂಕಾಲ ಮಾಡೋದಾದರೆ ಬೆಳಗ್ಗೆ ಕಲಸಿಟ್ಟು, ಬೆಳಗ್ಗೆ ಮಾಡೋದಾದರೆ ರಾತ್ರಿನೇ ಕಲಿಸ್ಬೇಕು. ನೋಡಿ, ಉಳಿದಿತ್ತಲ್ಲ ಆ ಮೊಸರನ್ನು ಹಾಕೋಣ. ಸ್ವಲ್ಪ ಗಟ್ಟಿ ಆದರೆ, ತುಂಬ ಗಟ್ಟಿ ಕಲಸಿಟ್ಬಾರ್ದು, ಸ್ವಲ್ಪ ತೆಳು ಇರಬೇಕು. ಇದು ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳು ಇರಬಾರ್ದು, ಆ ಥರ ಇರಬೇಕು. ಒಂದು ಹದದಲ್ಲಿ ಒಂಚೂರು ಕೈಗೆ ಎಣ್ಣೆ ಹಾಕ್ಕೊತೀನಿ. ನೀವು ಬೇಕಾದ್ರೆ ತುಪ್ಪನೂ ಹಾಕ್ಬೋದು, ತುಪ್ಪದಲ್ಲೂ ಒಂಚೂರು ಹಾಕಿ ಕಲಸಿಡ್ತಾರೆ ಮೆತ್ತಗಿರುತ್ತೆ ಅಂತ. ನಾನೊಂಚೂರು ಕೈಗೆ ಅಂಟ್ತಾಯಿದೆ ಅಂತ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೋಡಿ, ಆದರೂ ಅಂಟ್ಕೊಂಡು ಬರ್ತಾಯಿರುತ್ತೆ, ಅದು ಬಾಳೆಹಣ್ಣೆಲ್ಲ ಹಾಕಿರ್ತೀವಲ್ಲ ಅದಕ್ಕೋಸ್ಕರ. ನೋಡಿ, ಇದೆಲ್ಲ ಚೆನ್ನಾಗಿ ನಾದ್ಬಿಟ್ಟು ನೀಟಾಗಿ ಇಟ್ಟೋಣ. ನೀವು ಜಾಸ್ತಿ ಜನಕ್ಕೆ ಮಾಡೋದಾದರೆ ಸ್ವಲ್ಪ ಜಾಸ್ತಿ ತಗೋಬೇಕು ಮೈದಾ ಎಲ್ಲ. ನೋಡಿ, ಇಷ್ಟು ಸಾಕು. ಕಲಸಿ ನಾನು ಮುಚ್ಚಿಡ್ತೀನಿ. ಇದನ್ನು ಬೆಳಗ್ಗೆ ಮಾಡೋದು, ರಾತ್ರಿ ಕಲಿಸ್ತಾ ಇರೋದು ಇದು. ನೋಡಿ, ಬೆಳಗ್ಗೆ ನೋಡಿ ಯಾವ ಥರ ಆಗಿರುತ್ತೆ. ನೋಡಿ, ಕಲರ್ ಚೇಂಜ್ ಆಗಿದೆ, ವೈಟಾಗಿಲ್ಲ. ಜೀರಿಗೆ ಎಲ್ಲ ಮೇಲೆ ಕಾಣಿಸ್ತಾ ಇದೆ, ದಪ್ಪಕ್ಕಾಗಿ ನೆಂದಿರುತ್ತಲ್ಲ. ನೋಡಿ, ಚೆನ್ನಾಗಾಗಿದೆ. ಈ ಕೈ ಗಂಟಲ್ಲ ನೋಡ್ರಿ. ಒಂಚೂರು ಕೈಗೆ ಒಂಚೂರು ಎಣ್ಣೆ ಸರಿಕೆತ್ತೀನಿ, ಇಲ್ಲ ಮೈದಾ ಹಿಟ್ಟು ಹಾಕ್ಬೋದು. ನಾನು ಮೈದಾ ಹಿಟ್ಟು ಕೂಡ ಹಾಕ್ತೀನಿ. ತುಂಬ ನಾರು ಥರ ಆಗಿದೆ ನೋಡಿ. ತುಂಬ ಸಣ್ಣಗೆ ತಗೋಬಾರ್ದು, ಚೂರು ದಪ್ಪ ಇರಲಿ. ನನಗೆ 1 ವರ್ಷದ ಮೇಲೆ ಇನ್ನೇನು ಜೂನ್ ಬಂದರೆ 1 ವರ್ಷ ಆಗುತ್ತೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ಇವಾಗ ನನಗೆ 1000 ಸಬ್ಸ್ಕ್ರೈಬ್ ಆದರು. ಇಲ್ಲಾಂದ್ರೆ ಒಬ್ಬೊಬ್ರಿಗೆ 1 ತಿಂಗಳು 2 ತಿಂಗಳಲ್ಲೇ 1000 ಜನ ಆಗ್ತಾರೆ. ಇದಿಷ್ಟು ದಿವಸ ಕಾಯಬೇಕಾಯ್ತು. ಸಬ್ಸ್ಕ್ರೈಬ್ ಆಗೋರು ಮತ್ತು 5-10 ಜನ ಈ ಥರ ಕ್ಯಾನ್ಸಲ್ ಆಗ್ತಾ ಇರೋರು. ಅದಕ್ಕೋಸ್ಕರ ನಾನು 1 ತಿಂಗಳು 1 ವರ್ಷ ಕಾಯಬೇಕಾಯ್ತು, 1 ತಿಂಗಳಲ್ಲ. ಅದು ಲೈವಲ್ಲಿ ಬರ್ತಾರಲ್ಲ ಅವರಿಗೆ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಆಗಿದ್ದು. ನೀವು ಕೂಡ ಅಷ್ಟೇ, ಸಬ್ಸ್ಕ್ರೈಬು ಯಾರು ಆಗಿಲ್ಲ ಕಮ್ಮಿ ಇದ್ದರೆ ಲೈವಲ್ಲಿ ಇರ್ತಾರಲ್ಲ ಅವರ ಜೊತೆ ಅವರವರಿಗೆ ಕನೆಕ್ಟ್ ಆದರೆ ಸಬ್ಸ್ಕ್ರೈಬ್ ಆಗ್ತಾರೆ. ಈ ಥರ ನಾವು ಬೇರೆಯವರಿಗೆ
ಯೂಟ್ಯೂಬ್ ಚಾನಲ್ ಐತೆ ನೋಡಿ ಅಂತ ಹೇಳ್ತಾಯಿದ್ರೆ ಅವರು ಸಬ್ಸ್ಕ್ರೈಬ್ ಮಾಡೋದು ಇಲ್ಲ ಏನಿಲ್ಲ, ಮಾಡಿದ್ರೂ ಕ್ಯಾನ್ಸಲ್ ಮಾಡ್ತಾರೆ ಅನಿಸುತ್ತೆ ನನಗೆ ಡೌಟು. ನೋಡಿ ಎಣ್ಣೆ ಕಾಯಕ್ಕಿಟ್ಟೋಣ. ಎಣ್ಣೆ ಕಾಯ್ದ್ಮೇಲೆ ನಾವು ಇದನ್ನು ಹಾಕೋಣ. ನೋಡಿ ದಪ್ಪ ಇಷ್ಟು ದಪ್ಪ ಇರಬೇಕು, ತುಂಬ ಸಣ್ಣ ಮಾಡಬಾರ್ದು, ಚೆನ್ನಾಗಿ ಬರಲ್ಲ ಅದು. ನೋಡಿ ನಾನು ಇಲ್ಲ ಇದು ಮಾಡಿದ್ದೀನಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇಷ್ಟು ದಪ್ಪ ಇರಬೇಕು. ನೋಡಿ ಕೈಯಲ್ಲಿ ಇಟ್ಕೊಳ್ಳುವಾಗ ಇಷ್ಟು ದಪ್ಪ ಕಾಣಿಸ್ಬೇಕು, ತುಂಬ ಸಣ್ಣ ಆದರೆ ಚೆನ್ನಾಗಿ ಬರಲ್ಲ. ಎಣ್ಣೆ ಕಾಯ್ದಿದೆಯಾ ನೋಡಿ, ಒಂಚೂರು ಹಾಕ್ಬಿಟ್ಟು ಫಸ್ಟ್ ನೋಡೋಣ. ನೋಡಿ ಎಣ್ಣೆ ಬಿಸಿಯಾಗಿದೆ. ನೋಡಿ ಇನ್ನು 1000 ಸಬ್ಸ್ಕ್ರೈಬ್ ಆದರೂ ಇನ್ನು ವಾಚ್ ಅವರ್ ಆಗೋದಕ್ಕೆ ಕಾಯಬೇಕು. ಯಾರೂ ತುಂಬ ಫುಲ್ ವೀಡಿಯೋ ನೋಡೋದೇ ಇಲ್ಲ. ದಯವಿಟ್ಟು ಆನ್ ಮಾಡಿಟ್ಟು ಒಂದು 5-10 ನಿಮಿಷ ವೀಡಿಯೋನ ನೋಡಿಲ್ಲ ಅಂದರೂ ಆನ್ ಮಾಡಿಟ್ಟು ನೀವು ಏನಾರು ಕೆಲಸ ಮಾಡ್ತಾಯಿದ್ರೆ ಅಷ್ಟೊತ್ತಿಗೆ ವೀಡಿಯೋ ಆಗಿರುತ್ತೆ. ಎಲ್ರಿಗೂ ಅಷ್ಟೇ, ನಾನು ಅದೇ ಥರನೇ ಮಾಡೋದು. ಆನ್ ಮಾಡಿ ಇಟ್ಕೊಂಡಿಲ್ಲ, ಬಟ್ಟೆ ಹೊಲಿತಾ ಇರ್ತೀನಿ, ಮನೆ ಒರೆಸುವಾಗ ಗುಡಿಸುವಾಗ ಈ ಥರ ಫೋನ್ ಆನ್ ಮಾಡಿ ಸೌಂಡ್ ಕಮ್ಮಿ ಮಾಡಿ ಇಟ್ಟಿದ್ರು ಆಮೇಲೆ ಅವ್ರಿಗೊಂದು ಕಮೆಂಟ್ ಮಾಡಿದ್ರಾಯ್ತು. ಫುಲ್ ವೀಡಿಯೋ ನೋಡಿ. ನೋಡಿ 1000 ಜನ ಆದರೂ ಇನ್ನು ವಾಚ್ ಅವರ್ ಕಾಯಬೇಕು, ಇನ್ನು ಅದಕ್ಕೆ ದುಡ್ಡು ಬರೋದಕ್ಕೆ ಕಾಯಬೇಕು. ಅದು ಯಾವಾಗ ದುಡ್ಡು ಬರುತ್ತೋ ಏನೋ ಯೂಟ್ಯೂಬಿಂದ. ನೋಡಿ ಈ ಥರ ಬೇಯಿಸ್ಬೇಕು. ನೋಡಿ ಬಾಳೆಹಣ್ಣು ಮತ್ತು ಸಕ್ಕರೆ ಎಲ್ಲ ಹಾಕಿರ್ತೀವಲ್ಲ, ಅದು ಬ್ರೌನ್ ಕಲರ್ ಬರುತ್ತೆ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದು ಚಟ್ನಿ ಜೊತೆ ತಿನ್ನೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಮಂಗಳೂರು ಕಡೆ ಎಲ್ಲ ಹೋಗಿದರೆ ಆ ಕಡೆ ಮಾಡ್ತಾರೆ ನೋಡಿ. ಇದು ಕರೆಕ್ಟ್ ಹದದಲ್ಲಿ ಕಲಸಿದ್ರೆ ಮಾತ್ರ ಈ ಚೆನ್ನಾಗಿ ಬರೋದು, ಇಲ್ಲಾಂದ್ರೆ ಅದು ಚೆನ್ನಾಗದೇ ಇಲ್ಲ. ನಿಮಗೆ ಯಾವುದೇ ರೀತಿ ಮಾಡೋಕ್ಕೆ ಹೋದ್ರೂ ಬನ್ಸು ಚೆನ್ನಾಗಾಗಲ್ಲ, ಒರಟಾಗಿ ಗಟ್ಟಿಯಾಗಿ ಆ ಥರ ಎಲ್ಲ ಆಗುತ್ತೆ. ಬೇಯಿಸುವಾಗಲೂ ಅಷ್ಟೇ ಸ್ವಲ್ಪ ಸಣ್ಣ ಉರಿಲಿ ಬೇಯಿಸ್ಬೇಕು. ಜೋರು ಉರಿ ಮಾಡಿದ್ರೆ ಅದು ಕಪ್ಪಾಗುತ್ತೆ, ಒಳಗಡೆ ಬೆಂದಿರಲ್ಲ. ನೋಡಿ ಈಗ ಒಂದೊಂದೇ ಹಾಕಿ, ಸಣ್ಣ ಬಾಣಲಿ ಆಗಿರೋದ್ರಿಂದ ಒಂದೊಂದೇ ಹಾಕ್ತೀನಿ ನಾನು. ದೊಡ್ಡ ಬಾಣಲಿ ಇಟ್ಟಿದ್ರೆ 2-3 ಹಾಕ್ಬೋದು. ನೋಡಿ ಯಾವ ಥರ ಉಬ್ಬಿ ಬಂತು. ಸಣ್ಣ ಉರಿಲೇ ಬೇಯಿಸ್ಬೇಕು, ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ದಯವಿಟ್ಟು ಎಲ್ಲರೂ ವೀಡಿಯೋಗಳನ್ನ ನೋಡಿ. 5 ನಿಮಿಷ, ಒಂದು 6-7 ನಿಮಿಷ ವೀಡಿಯೋ ಇರ್ತವೆ. ಒಬ್ಬೊಬ್ರು 10 ನಿಮಿಷ 20 ನಿಮಿಷ ಎಲ್ಲ ಹಾಕ್ತಾರೆ. ಎಲ್ಲರ ವೀಡಿಯೋನೂ ಅಷ್ಟೇ ನೋಡಬೇಕು. ನೋಡೋದ್ರಿಂದ ಆ 10 ನಿಮಿಷನೂ ನಮಗೆ ಟೈಮು ಅಲ್ಲಿ ಇದಾಗುತ್ತೆ. ನೀವು ಫುಲ್ಲು ನೋಡಿದ್ರೆ ಮಾತ್ರ ಟೈಮು ನಮಗೆ ವಾಚ್ ಅವರ್ ಆಗೋದು. ಇಲ್ಲದೆ ಹೋದರೆ ಯಾವುದೇ ಕಾರಣಕ್ಕೂ ವಾಚ್ ಅವರ್ ಆಗೋಲ್ಲ. ಇವಾಗೇನು ಎಲ್ಲರ ಮೊಬೈಲನ್ನು ನೆಟ್ಟು ತುಂಬ ಫ್ರೀ ಇರುತ್ತೆ ಮತ್ತು ಅನ್ಲಿಮಿಟೆಡ್ ಇರುತ್ತೆ. ಸುಮ್ಮನೆ ಅವರಿಗೆಲ್ಲ ವೇಸ್ಟಾಗಿ ಅವ್ರಿಗೆ ಹೋಗುತ್ತೆ ತಾನೇ. ಅದ್ರ ಬದಲು ಈ ಥರ ವೀಡಿಯೋ ಆನ್ ಮಾಡಿಟ್ಟಿದ್ರೆ ಫುಲ್ಲು ನೋಡ್ಬೋದಲ್ವ. ನನ್ನ ಫೋನಲ್ಲಿ ಖಾಲಿ ಆದರೆ ನನ್ನ ಮಗಳು ಫೋನಲ್ಲಿ ವೈಫೈ ಆನ್ ಮಾಡಿ ಇದರಲ್ಲಿ ನೋಡ್ತೀನಿ. ನಾನು ಯಾರಿಗೆಲ್ಲ ಕಮೆಂಟ್ ಮಾಡಿರ್ತೀನಿ ಅವ್ರ ವೀಡಿಯೋ ಎಲ್ಲವೂ ನೋಡ್ತೀನಿ. ನನ್ನ ಮಗಳು ಅದೇ ಹೇಳ್ತಾ ಇರ್ತಾಳೆ, ನೀನು ನೋಡ್ತೀಯ, ಅವ್ರುಗಳು ನೋಡ್ತಾರ ಅಮ್ಮ ಅಂತ ಕೇಳ್ತಾ ಇರ್ತಾಳೆ. ಅವ್ರು ನೋಡಲಿ ಬಿಡಲಿ, ಅವ್ರೇನು ಬಂದು ನೋಡೋಕ್ಕೆ ಬರಲ್ಲ. ನಾವು ಅವರು ನೋಡ್ತಾರಿಲ್ವ ಅಂತ ಹೋಗಿ ನೋಡಿರಲ್ಲ. ನೋಡಿ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬನ್ಸು. ಆ ಹೋಟ್ಲಲ್ಲಿ ಹೆಂಗೆ ಮಾಡ್ತಾರೆ ಅದೇ ಥರ ಇದೆ. ಮಾಡುವಾಗಲೇ ಗೊತ್ತಾಗ್ಬಿಡುತ್ತೆ ಚೆನ್ನಾಗಿ ಬಂದಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಈ ಥರ ಇರಬೇಕು. ನಾವು ಕಟ್ ಮುರಿದ್ರೆ ಈ ಥರ ಬರುತ್ತೆ. ಇದು ಬಿಸಿಲೇ ಚಂದ. ಮತ್ತು ನಾಳೆ ಸಾಯಂಕಾಲ ಎಲ್ಲ ತಿನ್ನೋಕ್ಕೋದ್ರೆ ಚೆನ್ನಾಗಿರಲ್ಲ. ನಾನು ನೋಡಿದ್ದೀನಿ, ಅಷ್ಟು ಚೆನ್ನಾಗಿರಲ್ಲ. ಬಿಸಿಲಿ ಒಂದು 3-4 ಅವರ್, ಒಂದು 5 ಅವರ್ ಮುಂಚೆ ತಿನ್ನಬೇಕು. ಇಲ್ಲಾಂದರೆ ಅದು ಗಟ್ಟಿಯಾಗಿ ಹೋಗಿರುತ್ತೆ. ಬೆಳಗ್ಗೆ ತಿನ್ನೋಣ ಅಂದರೆ ನೀವು ಮಾಡಿದ್ದಾಗಲೇ ಬಿಸಿ ತಿನ್ನಿರಿ. ನೋಡಿ ಚಟ್ನಿ ಜೊತೆ ತುಂಬಾ ಚೆನ್ನಾಗಿದೆ. ನೀವು ಮನೇಲಿ ಒಂದು ಸತಿ ಟ್ರೈ ಮಾಡಿ. ಸೇಮ್ ಇದೇ ಥರ ರಾತ್ರಿ ಕಲಸಿಟ್ರೆ ಬೆಳಗ್ಗೆ ಮಾಡಿ, ಇಲ್ಲ ಬೆಳಗ್ಗೆ ಕಲಸಿಟ್ಟಿದ್ರೆ ಸಾಯಂಕಾಲ ಮಾಡಿ. ಸ್ವಲ್ಪ ಹುಳಿ ಬಂದಂಗೆ ಆಗಬೇಕದು, ಇನ್ನೂ ಚೆನ್ನಾಗಿ ಬರುತ್ತೆ ಬನ್ಸು ಉಬ್ಬಿ. ನೋಡಿ ತುಂಬ ಚೆನ್ನಾಗಿದೆ. ನಾನಂತೂ ಅರ್ಧ ತಿಂದಾಕ್ತೆ ಚೆನ್ನಾಗಿತ್ತು ಅಂತ. ನೀವು ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ತಿಳಿಸ್ರಿ. ಎಲ್ಲರೂ ಫುಲ್ ವೀಡಿಯೋ ಮಾತ್ರ ನೋಡದೇ ಇರಬೇಡಿ. 1000 ಸಬ್ಸ್ಕ್ರೈಬ್ ಆಗಿದ್ದಕ್ಕೆ ಎಲ್ರಿಗೂ ಒಂದು ಧನ್ಯವಾದಗಳು, ಥ್ಯಾಂಕ್ಸು. ಇಷ್ಟು ದಿವಸ ಕಾಯಬೇಕಾಯ್ತು 1000 ಸಬ್ಸ್ಕ್ರೈಬ್ ಆಗೋಕ್ಕೆ ಜನನ. ಒಬ್ಬೊಬ್ಬರಿಗೆ 1 ತಿಂಗಳಲ್ಲೇ 1000 ಜನ ಆಗಿರ್ತಾರೆ. ನಮಗಂತೂ 1 ವರ್ಷ ಬೇಕಾಯಿತು. ಈ ವಿಡಿಯೋ ಇಷ್ಟ ಆದರೆ ಫುಲ್ ವಿಡಿಯೋ ನೋಡಿ, ಒಂದು ಕಮೆಂಟ್ ಮಾಡಿ ಹೇಗಿತ್ತು ಅಂತ ತಿಳಿಸ್ರಿ. ಎಲ್ರಿಗೂ ಬಾಯ್ ಬಾಯ್.